ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಮಾರುತಿ ಓಮಿನಿ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಾರ್ನ ಇನ್ಫಾರ್ಮೇಷನ್ಸ್ ನೋಡೋದಾದರೆ ಇದರ ಇಂಜಿನ್ ಟೈಪ್ ಬಂದು ಇನ್ಲೈನ್ ಇಂಜಿನ್ ಆಗಿರುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 796 cc ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮ್ಯಾಕ್ಸ್ ಪವರ್ ಬಂದು 34.2 bhp ಆಗಿರುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದು 59 Nm ಟಾರ್ಕ್ ಆಗಿರುತ್ತೆ. ಒಟ್ಟು ಇದರಲ್ಲಿ 3 ಸಿಲಿಂಡರ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಫ್ಯೂಯಲ್ ಸಪ್ಲೈ ಬಂದು MPFI ಆಗಿರುತ್ತೆ. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಮ್ಯಾನ್ಯುವಲು, 4 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಡ್ರೈವ್ ಟೈಪ್ ಬಂದು RWD ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಪೆಟ್ರೋಲು, LPG, CNG ಮೂರಲ್ಲೂ ಇದೆ. ಈಗ ನೋಡೋಕೆ ಹೋಗ್ತಾ ಇರೋದು ಬಂದು ಪೆಟ್ರೋಲ್ ಇಂಜಿನ್ದು. ಪೆಟ್ರೋಲ್ ಮೈಲೇಜ್ ಬಂದು 16.8 km ಕೊಡುತ್ತೆ ಅಂತಲೇ ಹೇಳ್ಬೋದು. ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟರ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಟಾಪ್ ಸ್ಪೀಡ್ ಬಂದು 126 km ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಸ್ಪೆನ್ಷನ್ಸು, ಸ್ಟೇರಿಂಗ್ಸು, ಬ್ರೇಕ್ಸ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ಮ್ಯಾಕ್ ಪ್ರೆಸ್ ಆನ್ ಟ್ರಸ್ಟ್ ಆಗಿರುತ್ತೆ. ರೇರ್ ಸಸ್ಪೆನ್ಷನ್ನು ಲಿಫ್ಟ್ ಸ್ಪ್ರಿಂಗ್ ಆಗಿರುತ್ತೆ. ಸ್ಟೇರಿಂಗ್ ಟೈಪ್ ಬಂದು ಮ್ಯಾನ್ಯುವಲು. ಟರ್ನಿಂಗ್ ರೇಡಿಯಸ್ ಬಂದು 4.1 meters ಆಗಿರುತ್ತೆ ಅಂತಲೇ ಹೇಳ್ಬೋದು. ಫ್ರಂಟ್ ಬ್ರೇಕ್ ಬಂದು ಡಿಸ್ಕ್ ಆಗಿರುತ್ತೆ. ರೇರ್ ಬ್ರೇಕು ಡ್ರಮ್ ಆಗಿರುತ್ತೆ. ಮತ್ತು ಇದರ 0 to 100 20 ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಕೆಪಾಸಿಟಿ ನೋಡೋದಾದರೆ ಸೀಟಿಂಗ್ ಕೆಪಾಸಿಟಿ ಬಂದು 8 ಸೀಟ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಮತ್ತು ಈ ಕಾರಲ್ಲಿ 5 ಡೋರ್ಸ್ ಇರುತ್ತೆ. ಮತ್ತು ಈ ಕಾರ್ನ ಕಂಫರ್ಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ಲೋ ಫ್ಯೂಯಲ್ ವಾರ್ನಿಂಗ್ ಲೈಟ್ ಕೊಡುತ್ತೆ. ಮತ್ತು ಈ ಕಾರ್ನ ಇಂಟೀರಿಯರಲ್ಲಿ ನೋಡೋದಾದರೆ ಎಲೆಕ್ಟ್ರಿಕ್ ಮಲ್ಟಿ ಟ್ರಿಪ್ ಮೀಟರ್ ಇರುತ್ತೆ. ಮತ್ತು ಫ್ಯಾಬ್ರಿಕ್ ಅಪ್ಲಾಸ್ಟರು, ಗ್ಲೋ ಕಂಪಾರ್ಟ್ಮೆಂಟ್ ಇರುತ್ತೆ. ಮತ್ತು ಡಿಜಿಟಲ್ ಓಡೋಮೀಟರ್ ಇರುತ್ತೆ. ಇದಿಷ್ಟು ಇದರ ಇಂಟೀರಿಯರ್ ಇದೆ ಅಂತಲೇ ಹೇಳ್ಬೋದು. ಈಗ ಬರೋ ಥರ ಎಲ್ಲ ಫ್ಯೂಚರ್ಸ್ ಇರೋದಿಲ್ಲ ಇದರಲ್ಲಿ, ಓಲ್ಡ್ ಕಾರ್ ಆಗಿರೋದ್ರಿಂದ. ಮತ್ತು ಈ ಕಾರ್ನ ಎಕ್ಸ್ಟೀರಿಯರ್ ನೋಡಿದ್ರೆ ಅಡ್ಜಸ್ಟೇಬಲ್ ಹೆಡ್ಲೈಟ್ಸು, ಮತ್ತು ಮ್ಯಾನ್ಯುವಲ್ ಆಗಿ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಪವರ್ಸ್ ಇರೋದಿಲ್ಲ. ಮತ್ತು ಈ ಕಾರ್ನ ಅಲಾಯ್ ವೀಲ್ ಸೈಜ್ ನೋಡೋದಾದರೆ 12 ಇಂಚ್ ಆಗಿರುತ್ತೆ. ಟೈರ್ ಸೈಜ್ ಬಂದು 145/70 ಆಗಿರುತ್ತೆ ಅಂತಲೇ ಹೇಳ್ಬೋದು. ಟೈರ್ ಟೈಪ್ ಬಂದು ಟ್ಯೂಬ್ಲೆಸ್ ರೇಡಿಯಲ್ ಎರಡು ಆಗಿರುತ್ತೆ. ವೀಲ್ ಸೈಜ್ ಬಂದು 12 ಇಂಚ್ ಒಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನ ಸೇಫ್ಟಿ ನೋಡಿದ್ರೆ ಈ ಕಾರಲ್ಲಿ ಯಾವುದೇ ಸೇಫ್ಟಿ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಸೀಟ್ ಬೆಲ್ಟ್ ಒಂದಿರುತ್ತೆ ಸೇಫ್ಟಿಗೆ ಅಷ್ಟೇ. ಮತ್ತು ಈ ಕಾರಲ್ಲಿ ಬೀಮ್ಸ್ ಇರುತ್ತೆ, ಇಂಜಿನ್ ಇಮ್ಯುಲೇಟರ್ ಮಾಡುತ್ತೆ ಅಷ್ಟೇ. ಮತ್ತು ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ಯಾವುದೇ ರೀತಿ ಏನು ಕೊಟ್ಟಿರೋಲ್ಲ ಕಾರಲ್ಲಿ, ಎಕ್ಸ್ಟ್ರಾ ನಾವು ಫಿಟ್ಟಿಂಗ್ ಮಾಡಿಸ್ಕೋಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಿಷ್ಟು ಮಾರುತಿ ಓಮಿನಿ ಸ್ಪೆಸಿಫಿಕೇಷನ್ಸ್ ಆಗಿತ್ತು. ಈ ಕಾರ್ನ ಇವಾಗ ತುಂಬ ಮಾಡಿಫೈಡ್ ಮಾಡಿ ಯೂಸ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಾರ್ ಒಂದು ಟೈಮಲ್ಲಿ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಆ ಟೈಮ್ನಲ್ಲಿ ಈ ಕಾರು. ಮತ್ತು ಈ ಕಾರ್ನ ಬಾಡಿ ಟೈಪ್ ನೋಡೋದಾದರೆ ಮಿನಿ ವ್ಯಾನ್ ಅಂತಲೇ ಹೇಳ್ಬೋದು. ಇದಿಷ್ಟು ಮಾರುತಿ ಸುಜುಕಿ ಓಮಿನಿ ಇನ್ಫಾರ್ಮೇಷನ್ ಆಗಿತ್ತು. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.